ಎಲ್ಲರಿಗೂ ಹಾಯ್. ನಾವಿವತ್ತು ಮೇಲ್ಕೋಟೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ವಿ. ಆಟೋದಲ್ಲೆಲ್ಲ ಆಡ್ಕೊಂಡು ಹೋಗ್ತಾ ಇದ್ವಿ ನೋಡಿ. ಇದಾದಮೇಲೆ ನಾವು ಹೋಗಿದ್ದು ಚೆಲುವನಾರಾಯಣ ಸ್ವಾಮಿ ದರ್ಶನ ಮಾಡೋಕ್ಕೆ ಅಂತೆಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲ್ಲಿ ಹಸುಗಳೆಲ್ಲ ಇದ್ದು ಹೊರಗಡೆ, ಅವ್ರ ಜೊತೆ ಒಂದೆಲ್ಲ ಫೋಟೋ ತಗೊಂಡು ಮತ್ತೆ ನಾವು ಬಂದಿದ್ದು ಧನುಷ್ಕರಣಿಗೆ. ಸೀತೆಗೆ ಸ್ನಾನಕ್ಕೆ ನೀರಿಲ್ದಾಗ ರಾಮ ಬಾಣ ಹೊಡೆದು ನೀರು ತಂದಿರೋದು ಸ್ಥಳ. ಪಾದ ಏನು ಅದೇ ರಾಮ ಪಾದ ಊರಿರೋದು, ವನವಾಸಕ್ಕೆ ಬಂದಾಗ ಪಾದ ಊರಿರೋದು ಇದು. ಈ ಸ್ಟೋರಿ ಏನಂದರೆ, ರಾಮ ಸೀತಾ ವನವಾಸಕ್ಕೆ ಬಂದಾಗ ಸೀತೆಗೆ ಸ್ನಾನ ಮಾಡೋಕ್ಕೆ ನೀರಿಲ್ಲ ಅಂತ ಹೇಳಿದಾಗ ಬಾಣ ಬಿಟ್ಟು ನೀರು ತೆಗಿತಾರಂತೆ. ಅದಾದಮೇಲೆ ಅಲ್ಲಿ ಸೀತಾ ಮತ್ತು ರಾಮ ನಾವಿದ್ದೀವಿ ಅಂತ ಹೇಳಿ ಪಾದನ ಊದಿದ್ದಾರೆ ಅಲ್ಲಿ. ಅದಾದಮೇಲೆ ನಾವು ಬಂದಿದ್ದೇವೆ ರಾಯರ ಗೋಪುರ. ಇದು ನೋಡಿರ್ಬೋದು ನೀವೆಲ್ಲ ಟಿ ವಿಗಳಲ್ಲಿ. ಶೂಟಿಂಗ್ ಪ್ಲೇಸ್ ಇದು. ತುಂಬ ಚೆನ್ನಾಗಿ ನನ್ನ ಮಗಳಂತ ಎಂಜಾಯ್ ಮಾಡ್ತಿದ್ಲು. ನಾವು ಅಲ್ಲಿ ದೇವ್ರ ದರ್ಶನ ಮಾಡ್ಬೇಕಾದ್ರೆ ಇವರು ನಮ್ಮ ಜೊತೆನೇ ಬಂದಿದ್ದರು. ನಾವೆಲ್ಲ ಒಟ್ಟಿಗೆ ದೇವ್ರ ದರ್ಶನ ಮಾಡಿದ್ವಿ. ನಮ್ಮ ಜೊತೆನೇ ಇದ್ದವರು. ಅಲ್ಲಿ ಹಸುಗಳನ್ನ ನೋಡಿ ಮನೆಗೆ ಇಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲಿಂದ ಬಂದಿದ್ದು ಅಕ್ಕ ತಂಗಿ ಕೊಳಕ್ಕೆ. ನೀವು ನೋಡ್ಬೋದು, ಇದು ಅಕ್ಕ ಕೊಳ, ತಂಗಿ ಕೊಳ. ಅಕ್ಕ ಕೊಳ ನೋಡ್ಬೋದು. ಅಕ್ಕ ತಂಗಿ ಕೊಳಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಇದು ದೊಡ್ಡದಾಗಿದೆ, ಅದೊಂದು ಚಿಕ್ಕ ಮೇಲೆ ಅಂತ ನೋಡಿದ್ರೆ ಸ್ಪಷ್ಟವಾಗಿ ಕಾಣುತ್ತೆ, ಚಿಕ್ಕದು ದೊಡ್ಡದು ಯಾವುದು ಅಂತ. ಅಕ್ಕ ತಂಗಿ ಕತೆ ಏನಂದ್ರೆ, ಇವರು ಮೈಸೂರಿಂದ ಬಂದಿರ್ತಾರಂತೆ. ಚೆಲುವರಾಜ ಸ್ವಾಮಿಗೆ ನೀರಿಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ತಂಗಿ ದೊಡ್ಡದಾಗಿ ಕೊಳ ಕಟ್ಟಿಸಿ ಜನಗಳಿಗೆ ಉಪಯೋಗ ಆಗಲಿ ಅಂತಾಳಂತೆ. ಅಕ್ಕ ಯಾರಿಗೂ ಉಪಯೋಗ ಆಗದಿರೋ ಇಲ್ಲ, ದುಡ್ಡು ಮಾತ್ರ ವಾಪಸ್ ಬರಬೇಕು ಅಂತ ಹೇಳಿ ಲೆಕ್ಕ ಹಾಕ್ತಾರಂತೆ. ಅದರಿಂದ ಅಕ್ಕ ಕೊಳ ತುಂಬ ಕಲುಷಿತಗೊಂಡಿರುತ್ತಂತೆ, ತಂಗಿ ಕೊಳ ಪರಿಶುದ್ಧವಾಗಿರುತ್ತಂತೆ ಅಂತ ಹೇಳಿ ಇಲ್ಲಿನ ವಾಡಿಕೆ. ಅಷ್ಟೇ ಅಲ್ಲ, ದೇವಸ್ಥಾನಕ್ಕೆ ಅಭಿಷೇಕಕ್ಕೆಲ್ಲ ಇಲ್ಲಿಂದ ನೀರು ತೊಗೊಂಡೋಗ್ತಾರಂತೆ. ಇದು ಮುಗಿಸ್ಕೊಂಡು ನಾವು ಬಂದಿದ್ದು ಪಂಚಕಲ್ಯಾಣಿಗೆ. 4 ಮೂಲೆಯಲ್ಲೂ 4 ಕಲ್ಯಾಣಿ ಐತೆ, ಮಧ್ಯ ಒಂದೈತೆ, ಅದಕ್ಕೆ ಪಂಚಕಲ್ಯಾಣಿ ಅನ್ನೋದು. ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗೋಕ್ಕೆ ಇದು ಮುಡಿ ಮಾಡಿಸ್ತಾರೋ, ದಾನಿಗಳು ಸ್ನಾನ ಮಾಡ್ಕೊಂಡು ಹೋಗೋಕ್ಕೆ ಇದು ಪಂಚಕಲ್ಯಾಣಿ ಅಂತ ಹೆಸರು. ಇದು ನಾಮಕರಣ ಇದೆ. ಒಟ್ಟು ಮೇಲ್ಕೋಟೆ 101 ಕಲ್ಯಾಣಿ ಇದೆ. ಅದು ಒಂದು ವಿಶೇಷತೆ ಇದೆ, ಅದಕ್ಕೆ ಇದು ಪಂಚಕಲ್ಯಾಣಿ ಅಂತ ಹೇಳೋದು. ಮೀನುಗಳು ನೋಡಬೇಕಾಗಿತ್ತು. ನೀವು ಒಂದರಿಂದ ಒಂದು ಫಾಲೋ ಮಾಡ್ತಾ ಇದ್ದೆ, ಎಲ್ಲ ಜೊತೆಯಲ್ಲೇ ಇದ್ವು, ಒಬ್ಬರಿಂದ ಬಿಟ್ಟಿರ್ತಾ ಇರಲಿಲ್ಲ. ಇದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ. ಅಲ್ಲಿ ಪುಳಿಯೋಗರೆ ಗೊಜ್ಜು ಮಾರ್ತಾಯಿದ್ರು, ಮೇಲ್ಕೋಟೆ ಪುಳಿಯೋಗರೆ ಅಂತ ಹೇಳ್ಬಿಟ್ಟು. ಇದಾದಮೇಲೆ ನಾವು ಹೋಗಿದ್ದು ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ. ಈ ಬೆಟ್ಟದಲ್ಲಿ ಒಂದು ಕತೆ ಇದೆ. ನಾವು ಇದಕ್ಕಿಂತ ಮುಂಚೆ ಒಂದು ಸಲ ಈ ಬೆಟ್ಟಕ್ಕೆ ಬಂದಿದ್ವು. ಇದು 450 ಮೆಟ್ಲೇನ ಇದೆ. ಫಸ್ಟು ಇಲ್ಲಿ ತುಂಬ ಕೋತಿಗಳಿದ್ದು ನಿಜವಾಗ್ಲೂ ಓಡಾಡೋಕ್ಕಾಗ್ತಾಯಿಲ್ಲ. ಏನಾದ್ರು ಕವರ್ ತಂದರೆ ಕಿತ್ಕೊಂಡು ಹೋಗ್ಬಿಡ್ತು. ಇದಕ್ಕಿಂತ ಮುಂಚೆ ಒಂದ್ಸಲ ಬಂದಾಗ ನಮ್ಮ ಅತ್ತೆ ನಾವು ಎಲ್ಲ ಹೋಗಿದ್ವಿ. ನಮ್ಮ ಚಿಕ್ಕವಾರ್ಗಿತಿಗೆ ಭುಜನ ಕಚ್ಬಿಟ್ಟಿತ್ತು, ಏನೂ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು. ಅವರು ಕವರೇನ ಇಟ್ಕೊಂಡು ಹೋಗ್ತಾಯಿದ್ರು, ಹಣ್ಕಾಯಿ. ಅದು ಕಿತ್ಕೊಂಡ್ಬಿಡ್ತು. ನಾವು ಹಿಂಗೆ ಎಳ್ಕೊಳಕ್ಕೆ ಹೋಗ್ಬಿಟ್ಟಿದ್ದು, ಅದು ಭುಜಕ್ಕೆ ಕಚ್ಚೇ ಬಿಡ್ತದ್ದು. ಅದನ್ನು ಈಗ ನೋಡಿದ್ರೆ ನೆನೆಸ್ಕೊಂಡಿದ್ದೆ. ಆದರೆ ಈ ಸಲ ಯಾವುದೇ ಥರದ ಕೋತಿಗಳಿಲ್ಲ, ಮೇಕೆಗಳಿದ್ದು. ಮೇಲ್ಗಡೆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು, ನಿಜವೂ ನೋಡೋಕ್ಕೆ ಸಕ್ಕತ್ತಾಗಿತ್ತು. ಇದೆಲ್ಲ ಆದಮೇಲೆ ಅದನ್ನು ಶಾಸನ ಬರೆದ್ರು, ಅದನ್ನೆಲ್ಲ ಓದ್ಕೊಂಡು ನಾವು ಹೋಗಿದ್ದು ಮೇಲ್ಕೋಟೆಯಲ್ಲಿ ಅನ್ನಪ್ರಸಾದ ಕೊಡ್ತಾರೆ ಅಂತ ಹೇಳಿ ಊಟಕ್ಕೆ. ಪಾಯಸದ ಜೊತೆಗೆ ಇದ್ದಿದ್ದು ಪುಳಿಯೋಗರೆ ಮಾತ್ರ ಸಖತ್ತಾಗಿತ್ತು. ಎಲ್ಲ ಸ್ವಲ್ಪನೇ ಹಾಕಿದ್ರು, ಅನ್ನ ಸಾಂಬಾರೆಲ್ಲ ಹೊಟ್ಟೆ ತುಂಬ ಊಟ ಇಕ್ಕಿದ್ರು. ಅದಾದಮೇಲೆ ಹೊರಗಡೆ ಮಳೆ ಬರ್ತಾಯಿತ್ತು. ಅಲ್ಲೇ ಸ್ವಲ್ಪ ವೆಯ್ಟ್ ಮಾಡಿ ನಾವು ಬಂದಿದ್ದು ಶ್ರೀರಂಗಪಟ್ಟಣಕ್ಕೆ. ಇಲ್ಲಿ ನಂದೊಂದು ಕಥೆ ಇದೆ. ಇಲ್ಲಿ ಹ್ಯಾಂಡ್ ವಾಶ್ ಮಾಡೋಕ್ಕೆ ಅಂತ ಹೋದಾಗ ಮೊಬೈಲ್ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೆಲ್ಲ ಕ್ಯೂಗೆ. ಮತ್ತೆ ನೆನೆಸ್ಕೊಂಡು ವಾಪಸ್ ಹೋಗೋದಕ್ಕೆ ಮೊಬೈಲೇ ಇರಲಿಲ್ಲ. ನಂಬಿಕೆ ಇತ್ತು ಮತ್ತು ಬೇಜಾರು ಇತ್ತು. ಮೊಬೈಲ್ ಕಳ್ದೋಗಿರೋದು ಬೇಜಾರು, ಸಿಗುತ್ತೇನೋ ಒಂದು ನಂಬಿಕೆ. ಇದೆಲ್ಲ ಆದಮೇಲೆ ದೇವ್ರ ದರ್ಶನ ಮಾಡಿ ನಾವು ಟ್ರಸ್ಟಿಗೆ ಕಂಪ್ಲೇಂಟ್ ಕೊಟ್ವಿ, ಹಿಂಗಾಗಿದೆ ಅಂತ ಹೇಳ್ಬಿಟ್ಟು. ಅವರು ಕ್ಯಾಮ್ರಾ ಎಲ್ಲ ಸರ್ಚ್ ಮಾಡಿದ್ರು, ಎಲ್ಲೂ ಕಾಣಲಿಲ್ಲ. ಅಲ್ಲಿ ಬಂದು ಮತ್ತೆ ಸರ್ಚ್ ಮಾಡಿದ್ರು, ಅಲ್ಲಿ ನೆಲ್ಲಿಯಿಂದ ಆ ಕಡೆ ಬಿದ್ದಿದೆ ಅಂತ ಹೇಳ್ಬಿಟ್ಟು ಅಲ್ಲೂ ಸಹ ಸಿಗಲಿಲ್ಲ ನಮಗೆ. ಆಮೇಲೆ ಟ್ರೇಸ್ ಮಾಡ್ತೀನಿ ಬನ್ನಿ, ಮೊಬೈಲ್ ನಂಬರ್ ಕೊಡ್ರಿ ಅಂತೇಳಿ ಹೋದರು. ಆ ವ್ಯಕ್ತಿ ಅದನ್ನು ಕೇಳಿಸ್ಕೊಂಡು ಮತ್ತೆ ಆ ನೆಲ್ಲಿ ಹಿಂದೆ ಮೊಬೈಲ್ನ ತಂದು ಎಸ್ತರು ಅವರು. ಅದನ್ನು ಚಿಕ್ಕಮ್ಮ ನೋಡಿ ನನಗೆ ಫೋನ್ ಮಾಡಿ ಕರೆದ್ರು, ಇಲ್ಲೈತೆ ಬಾ ಮೊಬೈಲ್ ಅಂತ ಹೇಳ್ಬಿಟ್ಟು. ಟ್ರಸ್ಟಿ ಬಂದು ಅವರೇ ಸಹ ನೆಲ್ಲಿಯಿಂದ ಆಚೆ ಹೋಗಿ ಮೊಬೈಲ್ನ ತಂದುಕೊಟ್ರು. ಅದು ಪಾರ್ಕ್ ಒಳಗಡೆ ಬಿದ್ದಿತ್ತು. ಆವಾಗಲಿಂದ ಶ್ರೀರಂಗ ಮೇಲೆ ಒಂದು ಸ್ವಲ್ಪ ವಿಶೇಷವಾದ ಭಕ್ತಿ ನನಗೆ. ಶ್ರೀರಂಗನ ದರ್ಶನ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಇಲ್ಲಿಂದ ನಾವು ಬಂದಿದ್ದು ನಿಮಿಷಾಂಬ ದೇವಸ್ಥಾನನೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಸ್ವಲ್ಪ ಹೊಳೆಲೆಲ್ಲ ಆಟ ಆಡಿದ್ವಿ. ಆಮೇಲೆ ದೇವ್ರ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಚಾಟ್ಸ್ ತಿನ್ನೋಣ ಅಂತ ಹೇಳಿ ಚಾಟ್ಸ್ ಎಲ್ಲ ತಿಂದಿದ್ವಿ. ಅಲ್ಲಿ ಒಂದು ಹೊಸ್ದಾಗಿ ಹಣ್ಣು ಬಂದಿತ್ತು, ಸ್ಟಾರ್ ಫ್ರೂಟ್ಸು. ಇದು ಫಸ್ಟ್ ತೊಗೋತಿದ್ವಿ, ಹುಳಿಯಾಗಿ ಒಂಥರ ಚೆನ್ನಾಗಿತ್ತು ಅದು. ಇದೆಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ಹೋಗಿದ್ದು ಚಾಮುಂಡೇಶ್ವರಿ ಬೆಟ್ಟಕ್ಕೆ. ನಿಜವಾಗ್ಲೂ ಜನ ಅಂದರೆ ಜನ ರೀ, ಎಷ್ಟು ಜನ ಅಂತೀರಾ. ನಿಜವಾಗ್ಲೂ ಸಣ್ಣ ಪಾಪನೆಲ್ಲ ಕರ್ಕೊಂಬಂದ್ಬಿಟ್ಟಿದ್ದಾರೆ.
ನಾವು 8:30ಗೆ ಹೋಗಿದ್ವಿ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು 12:30 ಆಗೋಯ್ತು ದರ್ಶನ ಮಾಡೋದಕ್ಕೆ. ಆದರೂ ಒಂಥರ ವಿಶೇಷ ಕಣ್ರಿ. ಯಾಕೊತ್ತು ಎಷ್ಟೇ ಜನ ಇರಲಿ, ಎಷ್ಟೇ ನುಗ್ಲಿರಿ, ಎಲ್ಲ ಮುಗಿಸ್ಕೊಂಡು ಕೊನೆಗೆ ದೇವ್ರ ದರ್ಶನ ಮಾಡ್ತೀವಿ ನೋಡ್ರಿ. ನಾವು ಇಲ್ಲಿವರೆಗೂ ಸಿದ್ಧ ಸುಸ್ತು ಎಲ್ಲ ಹೊರಟೋಗ್ತೀವಿ ನಿಜವಾಗ್ಲೂ. ಆ ದೇವಿ ದರ್ಶನ ಮಾಡಿದಾಗ ನಿಜವಾಗ್ಲೂ ನೆಮ್ಮದಿ ಆಯಿತು. ಅದಾದಮೇಲೆ ನಾವೆಲ್ಲ ಊಟ ಮುಗಿಸ್ಕೊಂಡು ಬಂದಿದ್ದು ಊರಿಗೆ. ಇಲ್ಲಿಗೆ ನನ್ನ ವೀಡಿಯೋ ಮುಗ್ದೋಗಿದೆ. ಬಾಯ್.